ಸೌತ್ ಆಫ್ರಿಕಾ ತನ್ನ ODI ಕ್ರಿಕೆಟ್ನ ಹಿಸ್ಟ್ರಿಯಲ್ಲೇ ಮೊಟ್ಟ ಮೊದಲ ಬಾರಿಗೆ ODI ವರ್ಲ್ಡ್ ಕಪ್ಪಿನ ಫೈನಲ್ಗೆ ಸೆಲೆಕ್ಟ್ ಆಗಿದೆ. ಸೌತ್ ಆಫ್ರಿಕಾ ವುಮೆನ್ ಅಂತ ಹೇಳ್ತಾ ಇಲ್ಲ, ಮೆನ್ಸ್ ಮತ್ತು ವುಮೆನ್ಸ್ ಕ್ರಿಕೆಟ್ ಎರಡೂ ಕೂಡ ಸೇರಿ ಫಾರ್ ದ ಫಸ್ಟ್ ಟೈಮ್ ಅವರು ODI ವರ್ಲ್ಡ್ ಕಪ್ಪಿನ ಫೈನಲ್ಗೆ ಸೆಲೆಕ್ಟ್ ಆಗಿರೋದು. ಈ ಒಂದು ವಿಶಿಷ್ಟ ಸಾಧನೆ ಮಾಡಿರೋದು ಅವರ ವನಿತೆಯರ ತಂಡ. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಸರ್ ಮಾತಾಡ್ತಿರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಕಂಗ್ರ್ಯಾಚುಲೇಷನ್ಸ್ ಸೌತ್ ಆಫ್ರಿಕಾ ವುಮೆನ್ಸ್ ಟೀಮ್. ಎಂತ ಕ್ರಿಕೆಟ್ ಮಾರ್ರೆ, ಅವರು ಸೋಲಿಸಿದ ಯಾವುದೇ ಕಾಂಜಿ ಪಿಂಜಿ ತಂಡವನ್ನಲ್ಲ. ಈ ಸೆಮಿಫೈನಲ್ ಅಲ್ಲಿ ಬಲಿಷ್ಠ ಇಂಗ್ಲೆಂಡ್ ವುಮೆನ್ಸ್ ಟೀಮ್ ಅನ್ನ 125 ರನ್ನಿಂದ ಬಗ್ಗು ಬಡ್ದು ಹಾಕಿದ್ರು ಸೌತ್ ಆಫ್ರಿಕಾ ವುಮೆನ್ಸ್ ಟೀಮ್. ಎಂತ ಆಟ ಮಾರ, ಅವರ ಮೇನ್ ಇಬ್ರು ಕೀ ಪ್ಲೇಯರ್ಸ್ ಕರೆಕ್ಟ್ ಟೈಮಿಗೆ ನಿಂತು ಆಡಿದಂಥ ರೀತಿ ಅದ್ಭುತ, ಅತ್ಯದ್ಭುತ. ಇದೇ ಸೌತ್ ಆಫ್ರಿಕಾ ತಂಡ ಇದೇ ಇಂಗ್ಲೆಂಡ್ ವುಮೆನ್ಸ್ ತಂಡದ ವಿರುದ್ಧ ಕಳೆದ 2 ವರ್ಲ್ಡ್ ಕಪ್ಪಿನ ಸೆಮಿಫೈನಲ್ ಅಲ್ಲಿ ಮುಗ್ಗರಿಸಿದ್ದು. 2017 ಹಾಗೂ 2022ರ ವುಮೆನ್ಸ್ ODI ವರ್ಲ್ಡ್ ಕಪ್ಪಿನ ಸೆಮಿಫೈನಲ್ ಅಲ್ಲಿ ಇದೇ ಇಂಗ್ಲೆಂಡ್ ವುಮೆನ್ಸ್ ತಂಡದ ವಿರುದ್ಧ ಸೌತ್ ಆಫ್ರಿಕಾ ವುಮೆನ್ಸ್ ತಂಡ ಮುಗ್ಗರಿಸಿತ್ತು. ವರ್ಲ್ಡ್ ಕಪ್, ಹಳೆ ವರ್ಲ್ಡ್ ಕಪ್ ಇದು ಬಿಟ್ಟಾಕು, ಈ ವರ್ಲ್ಡ್ ಕಪ್ಪಿನ ಲೀಗ್ ಹಂತದಲ್ಲಿ ಇದೇ ಸೌತ್ ಆಫ್ರಿಕಾ ತಂಡ ಇಂಗ್ಲೆಂಡ್ ವುಮೆನ್ಸ್ ತಂಡದ ವಿರುದ್ಧ 10 ವಿಕೆಟ್ಗಳ ಹೀನಾಯ ಸೋಲು ಅನುಭವಿಸಿತ್ತು. ಫಸ್ಟ್ ಬ್ಯಾಟಿಂಗ್ ಮಾಡಿದಂತಹ ಸೌತ್ ಆಫ್ರಿಕಾ ಲೀಗ್ ಹಂತದಲ್ಲಿ 69 ರನ್ನಿಗೆ ಆಲ್ಔಟ್ ಆಗಿದ್ರು. ಜಸ್ಟ್ 69 ರನ್ಸಿಗೆ ಈ ಇಂಗ್ಲೆಂಡ್ ತಂಡದ ವಿರುದ್ಧ ಆಲ್ಔಟ್ ಆಗಿದ್ರು. ಇಂಗ್ಲೆಂಡ್ ತಂಡ ವಿಕೆಟ್ ನಷ್ಟವಿಲ್ಲದೆ ನೋ ಲಾಸ್ ಅಲ್ಲಿ ಹೊಡೆದಾಕಿದ್ರು. ಅದಾದ್ಮೇಲೆ ಮಿಕ್ಕಿದಂಥ ಎಲ್ಲ ಮ್ಯಾಚ್ಗಳನ್ನು ಸೌತ್ ಆಫ್ರಿಕಾ ವಿನ್ ಆಗ್ತಾ ಬಂದಿತ್ತು. ಹಾಗೆಯೇ ಲೀಗ್ ಹಂತದ ಮೊದಲ ಮ್ಯಾಚ್ ಸೋತಿದ್ರು ಇಂಗ್ಲೆಂಡ್ ವಿರುದ್ಧ. ಕೊನೆಯ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಮುಗ್ಗರಿಸಿತ್ತು. ಈ 2 ಸೋಲನ್ನು ತೆಗೆದುಕೊಂಡು ಈ ಸೆಮಿಫೈನಲ್ಗೆ ಸೆಲೆಕ್ಟ್ ಆಗಿದ್ರು, ಆರಾಮ್ಸೆ ಸೆಲೆಕ್ಟ್ ಆಗಿದ್ರು ಸೌತ್ ಆಫ್ರಿಕಾ ತಂಡ. ಇವತ್ತು ಫಸ್ಟ್ ಬ್ಯಾಟಿಂಗ್ ಮಾಡಿದಂತಹ ಸೌತ್ ಆಫ್ರಿಕಾ ತಂಡ ಆ ಒಂದು ರಿವೆಂಜ್ ನಾವು ತೀರಿಸ್ಕೊಳ್ಳೇಬೇಕು ಅಂತ ಭಯಂಕರ ಪಣ ತೊಟ್ಟಿದ್ರಂತ ಕಾಣ್ತದೆ. ಹೊಡೆದದ್ದು ಬಲಿಷ್ಠ ಇಂಗ್ಲೆಂಡ್ ವುಮೆನ್ಸ್ ತಂಡದ ವಿರುದ್ಧ ಹೊಡೆದದ್ದು 50 ಓವರ್ಗೆ 319 ರನ್, 319. ಆ ಒಂದು ಸ್ಕೋರ್ ನೋಡಿ ಇಂಗ್ಲೆಂಡ್ ಅವರು ಔಟ್ ಆಗಿರ್ತಾರೆ. ಯಾಕಂತಂದರೆ ಎಕ್ಸ್ಪೆಕ್ಟ್ ಕೂಡ ಮಾಡಲಿಲ್ಲ ಸೌತ್ ಆಫ್ರಿಕಾ ಇಷ್ಟು ಹೊಡಿತಾರೆ ಅಂತ. ಓಕೆ, ಪ್ರತಿರೋಧ ತೋರಿಸ್ಬೋದು ಅನ್ನುವಂಥ ಒಂದು ಲೆಕ್ಕಾಚಾರ ಇರುತ್ತೆ. ಬಟ್ ಈ ರೇಂಜಿಗೆ ಪ್ರತಿರೋಧ ಅಲ್ಲ, ಇದು ಹೆಡೆಮೂರಿ ಕಟ್ಟಿ ಹೊಡೆದಾಕಿದ್ದು 319 ರನ್. ಕ್ರೆಡಿಟ್ ಗೋಸ್ಟು ಅವರ ಕ್ಯಾಪ್ಟನ್, 26 ವರ್ಷ ಅಷ್ಟೇ ಅಂತ ಮಾರ್ರೆ, ಅವರ ಕ್ಯಾಪ್ಟನ್ ಲಾರಾ ವೋಲ್ವಾರ್ಟ್. ಎಂಥ ಆಟ ಅವರ ಈ ಒಂದು ಇನ್ನಿಂಗ್ಸ್ ODI ಕ್ರಿಕೆಟ್ನ, ಅಂದರೆ ವುಮೆನ್ಸ್ ODI ಕ್ರಿಕೆಟಲ್ಲಿ ಒನ್ ಆಫ್ ದ ಫೈನೆಸ್ಟ್ ಇನ್ನಿಂಗ್ಸ್ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. 169 ರನ್, ಜಸ್ಟ್ 143 ಬಾಲಿಗೆ 24 ಮತ್ತು 4 ಸಿಕ್ಸಸ್, 143 ಬಾಲಿಗೆ 169 ರನ್. ಅವರು 100 ಹೊಡೆದಾಗ 40 ಓವರ್ ಆಗಿತ್ತು. ಅವರು ಓಪನಿಂಗ್ ಬ್ಯಾಟರ್, ಸೊ ಅವರು 100 ಹೊಡೆದಾಗ 40 ಓವರ್ ಆಗಿತ್ತು. ಸೌತ್ ಆಫ್ರಿಕಾ ವುಮೆನ್ಸ್ ತಂಡ 40 ಓವರ್ಗೆ 202 ರನ್ ಹೊಡೆದಿದ್ರು. ಓಕೆ, ಲಾಸ್ಟ್ 10 ಓವರಲ್ಲಿ ಎಷ್ಟು ಹೊಡಿಬೋದು? ಲಾಸ್ಟ್ 10 ಓವರಲ್ಲಿ ಆಟವೇ ಚೇಂಜ್. 117 ರನ್ ಚಚ್ಚಿದ್ರು. 115 ಬಾಲಿಗೆ 100 ರನ್ ಹೊಡೆದು ಬ್ಯಾಟಿಂಗ್ ಮಾಡ್ತಿದ್ದಂತಹ ಅವರ ಕ್ಯಾಪ್ಟನ್ ಲಾರಾ ವೋಲ್ವಾರ್ಟ್ ಅವರು ಔಟ್ ಆಗುವಾಗ 143 ಬಾಲಿಗೆ 169 ರನ್. ಅಂದರೆ ನೆಕ್ಸ್ಟ್ 28 ಬಾಲಲ್ಲಿ 69 ರನ್ ಚಚ್ಚಿದ್ರು. ಎಂಥ ಆಟ! ಫಸ್ಟ್ ಆಫ್ ಆಲ್ ಅವರ ಓಪನಿಂಗ್ ಇದು ಏನು ಪಾರ್ಟ್ನರ್ಶಿಪ್ ಸೂಪರ್ ಆಗಿತ್ತು. 116 ರನ್ ಬಂತು ಫಸ್ಟ್ ವಿಕೆಟಿಗೆ. ಅದಾದಮೇಲೆ ಟಪ್ ಅಂತ 3 ವಿಕೆಟ್ ಹೋಯಿತು. 116ಕ್ಕೆ 0 ಇದ್ದಂತಹ ತಂಡ 119 ರನ್ನಿಗೆ 3 ವಿಕೆಟ್ ಕಳೆದುಕೊಂಡಿತ್ತು. ಆ ಕ್ಷಣಕ್ಕೆ ಲೋರಾ ಅವರಿಗೆ ಒಂದು ಏನು ಪಾರ್ಟ್ನರ್ಶಿಪ್ ಮಾಡಿಕೊಟ್ಟದ್ದು ಅವರ ಹಿರಿಯ ಆಟಗಾರ್ತಿ ಆ್ಯಂಡ್ ನೆಕ್ಸ್ಟ್ ಲೆವೆಲ್ ಆಲ್ರೌಂಡರ್, ಅಂದರೆ ಟ್ರೂ ಆಲ್ರೌಂಡರ್. ಈ ಥರದ ಆಲ್ರೌಂಡರ್ ಇರಬೇಕಂತ ಎಲ್ಲ ತಂಡ ಬಯಸ್ತದೆ. ನಾಟ್ ಓನ್ಲಿ ವುಮೆನ್ಸ್ ಟೀಮ್, ಮೆನ್ಸ್ ಟೀಮಲ್ಲಿ ಈ ಥರದೊಂದು ಪ್ಲೇಯರ್ ಬೇಕು ಮಾರ ಅಂತ ಮ್ಯಾರಿಸಾನ್ ಕ್ಯಾಪ್ ಅವರು ಏನು ಅವರು ಬೌಲಿಂಗಲ್ಲಿ 5 ವಿಕೆಟ್ ತೆಗೆದ್ರು. ಜಸ್ಟ್ 20 ರನ್ನಿಗೆ 5 ವಿಕೆಟ್ ತೆಗೆದ್ರು ಇವತ್ತು. ಅದಕ್ಕಿಂತ ಮುಂಚೆ 119ಕ್ಕೆ 3 ಹೋದ್ಮೇಲೆ ಏನು ಲಾರಾ ಅವರಿಗೆ ಪಾರ್ಟ್ನರ್ಶಿಪ್, ಅಂದರೆ ಆ ಬಿಲ್ಡ್ ಆಗುವಾಗ ಇನ್ನೊಂದು ವಿಕೆಟ್ ಹೋಗೋದಾಗೆ ಒಂದು ದೊಡ್ಡ ಪಾರ್ಟ್ನರ್ಶಿಪ್ ಬರಲಿಕ್ಕೆ ಕಾರಣಕರ್ತಾದದ್ದು ಕ್ಯಾಪ್ ಅವರು. 33 ಬಾಲ್ಗೆ 42 ರನ್ ಚಚ್ಚಿದ್ರು. ಅವರು ಆ ಒಂದು ಇನಿಷಿಯಲ್ ಒಂದು ವೇಗದಲ್ಲಿ ಹೋಗ್ತಿದ್ದಂತಹ ಒಂದು ಸ್ಕೋರನ್ನು ನಿಧಾನವಾಗಿ ಅವರೇ ಮೇಲೆ ಎತ್ತಲಿಕ್ಕೆ ಹೆಲ್ಪ್ ಮಾಡಿದ್ದು. ಅದಾದಮೇಲೆ ಯಾವಾಗ ಕ್ಯಾಪ್ ಅವರು ಔಟ್ ಆದರು 40 ಓವರ್ಗೆ 202 ಇದ್ದದ್ದು. ಅದಾದಮೇಲೆ ಒನ್ ವುಮೆನ್ ಶೋ. ಒಬ್ಬ ಎಂಥ ಆಟ! ನಾನು ಅಂದ್ಕೊಂಡು ಭಾರಿ ಸೀನಿಯರ್ ಪ್ಲೇಯರ್ ಇರ್ಬೋದು ಲಾರಾ ವಾಲ್ವಾರ್ಟ್ ಅಂತ. ನೋಡಿದ್ವಿ ಜಸ್ಟ್ 26 ವರ್ಷ
ಅವರ ಕ್ಯಾಪ್ಟನ್ಗೆ ಬರೀ 26 ವರ್ಷ. ಮತ್ತು ಅವ್ರದ್ದು ಸ್ವಲ್ಪ ಕ್ರಿಕೆಟ್ ಜರ್ನಿ ಬಗ್ಗೆ ನೋಡಿದಾಗ ಅವರು 16 ವರ್ಷಕ್ಕೆ ಅವರು ಡೆಬ್ಯೂ ಮಾಡಿದ್ರಂತೆ. 10 ವರ್ಷ ಆಡಿದ್ದಾರೆ ಸೌತ್ ಆಫ್ರಿಕಾಗೆ, ಈಗ ಕ್ಯಾಪ್ಟನ್ ಆಗಿದ್ದಾರೆ. ಕೊನೆಗೆ 319 ರನ್ನಿಗೆ 7 ವಿಕೆಟ್. ಆನ್ ದಿ ಅದರ್ ಹ್ಯಾಂಡ್ ಇಂಗ್ಲೆಂಡ್ ವುಮೆನ್ಸ್ ಇದು ಏನು ಚೇಸ್ ಭಯಂಕರ ಇರ್ಬೋದು, ಭಯಂಕರ ಇತ್ತಪ್ಪ. 1 ರನ್ನಿಗೆ 3 ವಿಕೆಟ್ ಡಮ್. ಕ್ಯಾಪ್ ಅವ್ರು ಹೇಗೆ 33 ಬಾಲ್ಗೆ 42 ರನ್ ಹೊಡೆದ್ರು, ಅವರ ಓಪನಿಂಗ್ ಓವರ್ ಫಸ್ಟ್ ಓವರಲ್ಲಿಯೇ ಏನು ಚೇಸಿಗೆ ಸ್ಟಾರ್ಟ್ ಆಯ್ತಲ್ಲ ಇಂಗ್ಲೆಂಡ್, 0ಗೆ 2 ವಿಕೆಟ್. ಮೇಡನ್ ಓವರಲ್ಲಿ 2 ವಿಕೆಟ್ ತೆಗೆದಾಕಿದ್ರು ಕ್ಯಾಪ್ ಅವರು, 2 ಬೋಲ್ಡ್ ಮಾಡಿ ಹಾಕಿದ್ರು. 0ಗೆ 2 ಆಯಿತು. ನೆಕ್ಸ್ಟ್ ಓವರ್ ಫಸ್ಟ್ ಬಾಲ್ ವೈಡ್ ಬಂತು, ಆಗ 1 ರನ್ ಆದ್ರೆ ಆಯ್ತಂತ. ನೆಕ್ಸ್ಟ್ ಬಾಲೇ ಮತ್ತೆ ಪುನಃ ಔಟು. ಇಂಗ್ಲೆಂಡಿನ ಫಸ್ಟ್ 3 ಏನು ಬ್ಯಾಟರ್ ಇದ್ದಾರೆ ಅವರ ಸ್ಕೋರ್ 0-0-0. 3 ಆಟಗಾರ್ತಿಯರು ಏನು ಕೂಡ ಆಡಲಿಲ್ಲ. 1 ರನ್ನಿಗೆ 3 ವಿಕೆಟ್ ಹೋದ್ಮೇಲೆ ಮತ್ತೆ 100+ ಪಾರ್ಟ್ನರ್ಶಿಪ್ ಬಂತು 4ನೇ ವಿಕೆಟಿಗೆ. ಇದು ODI ಕ್ರಿಕೆಟಲ್ಲಿ ಅಗೈನ್ ಮೆನ್ಸ್ ಮತ್ತು ವುಮೆನ್ಸ್ ಕ್ರಿಕೆಟ್ ಸೇರಿ ಇದೊಂದು ವಿಶಿಷ್ಟ ದಾಖಲೆ ಅಂತೆ. 1 ರನ್ನಿಗೆ 3 ವಿಕೆಟ್ ಹೋದ್ಮೇಲೆ 4ನೇ ವಿಕೆಟಿಗೆ ಈ ಥರದ 100 ಪಾರ್ಟ್ನರ್ಶಿಪ್ ಬರ್ತಾ ಇರೋದು ಇದೇ ಮೊಟ್ಟ ಮೊದಲ ಬಾರಿಗೆ. ಆ ಒಂದು 100 ಪಾರ್ಟ್ನರ್ಶಿಪ್ ಬಂತು ಅವರ ಕ್ಯಾಪ್ಟನ್ ಸ್ಕಿವರ್ ಬ್ರಂಟ್ ಮತ್ತು ಕ್ಯಾಪ್ಸಿ ಸೇರಿಕೊಂಡು ಒಂದು ಒಳ್ಳೆಯ ಪಾರ್ಟ್ನರ್ಶಿಪ್. ಯಾವಾಗ ಕ್ಯಾಪ್ಸಿ ಔಟ್ ಆದರು ಅದಾದಮೇಲೆ ಮತ್ತೆ ಪುನಃ ವಿಕೆಟ್ ತೆಗಿಲಿಕ್ಕೆ ಬಂದದ್ದು ಯಾರು? ಕ್ಯಾಪ್ ಅವರು 3 ವಿಕೆಟ್ ತೆಗೆದು ಸ್ಕಿವರ್ ಬ್ರಂಟ್ ಮತ್ತು ನೆಕ್ಸ್ಟ್ 2 ಪ್ಲೇಯರನ್ನು ಅಗೈನ್ ಏನು ಫಸ್ಟ್ ಓವರಲ್ಲಿ 1 ಓವರಲ್ಲಿ ಮೇಡನ್ ಹಾಕಿ 2 ವಿಕೆಟ್ ತೆಗೆದಿಲ್ಲ. ಹಾಗೆಯೇ ಮಿಡ್ಲ್ ಓವರಲ್ಲಿ ಕೂಡ ಹಾಗೆ ಮ್ಯಾರಿಸನ್ ಕ್ಯಾಪ್ ಅವರು 1ನೇ ಓವರಲ್ಲಿ 2 ವಿಕೆಟ್ ತೆಗೆದ್ರು. ಒಟ್ಟು 20 ರನ್ನಿಗೆ 5 ವಿಕೆಟ್ಗಳನ್ನು ತೆಗೆದ್ರು ಮ್ಯಾರಿಸನ್ ಕ್ಯಾಪ್ ಅವರು. ಇದು ಇಂಗ್ಲೆಂಡ್ 194 ರನ್ನಿಗೆ ಆಲ್ ಔಟ್, 125 ರನ್ಗಳ ಹೀನಾಯ ಸೋಲು. ಆ ಸೆಲೆಬ್ರೇಷನ್ ನೋಡಬೇಕಿತ್ತು. ಒಂದೊಂದು ವಿಕೆಟ್ ಹೋಗ್ತಿದ್ದಾಗೆ ಕ್ಯಾಪ್ ಅವರಿದು ಇಲ್ಲಿ ನರ ಕಿತ್ತು ಬರ್ತದೆ ಅಂತ ಅನ್ನಿಸ್ತಿತ್ತು. ಅಂತ ಕಿರ್ಚೋ ಅಂತ ಆಗ್ತಿತ್ತು. ಅಕ್ಕ ಸಮಾಧಾನ ಅಂತ. ಸೂಪರ್ ಆಟ, ಸೂಪರ್. ನಾನು ನಿಜವಾಗಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸೌತ್ ಆಫ್ರಿಕಾ ಇಂಗ್ಲೆಂಡನ್ನು ಸೋಲಿಸಿದ ರೀತಿ. ಆ್ಯಂಡ್ ಅದರಲ್ಲೂ ಕೂಡ ನೋಡಿ, ಲೀಗ್ ಹಂತದಲ್ಲಿ ಸೌತ್ ಆಫ್ರಿಕಾ 69 ರನ್ನಿಗೆ ಆಲ್ಔಟ್ ಆಗಿದ್ರು ಇಂಗ್ಲೆಂಡ್ ವಿರುದ್ಧ. ಆ್ಯಂಡ್ ಅವರ ವುಮೆನ್ ಅಂದರೆ ಪ್ಲೇಯರ್ ಆಫ್ ದ ಮ್ಯಾಚ್ ಸ್ಮಿತ್. ಸ್ಮಿತ್ ಪೂರ್ತಿ ಹೆಸರು ನೆನಪೋಗಿದೆ. 7 ರನ್ನಿಗೆ 3 ವಿಕೆಟ್ ತೆಗೆದಿದ್ರು. ಅವರಿಗೆ ಪ್ಲೇಯರ್ ಆಫ್ ದ ಮ್ಯಾಚ್ ಅವಾರ್ಡ್ ಕೊಟ್ಟಿದ್ರು. ಇವತ್ತು ಅದೇ ಸ್ಮಿತ್ ಇಡೀ ಇಂಗ್ಲೆಂಡ್ ತಂಡದಲ್ಲಿ ಹೈಯೆಸ್ಟ್ ರನ್ ಹೊಡಿಸ್ಕೊಂಡದ್ದು ಅದೇ ಸ್ಮಿತ್. 10 ಓವರಿಗೆ ಅವರು ಬಿಟ್ಟು ಕೊಟ್ಟದ್ದು ಎಷ್ಟು ರನ್ ಗೊತ್ತುಂಟ? 69 ರನ್. ಲಾಸ್ಟ್ ಟೈಮ್ ಲೀಗ್ ಹಂತದಲ್ಲಿ ಬರೀ ಆ್ಯಸ್ ಅ ಟೀಮ್ 69 ರನ್ ಹೊಡೆದಂತಹ ಸೌತ್ ಆಫ್ರಿಕಾ ವುಮೆನ್ಸ್ ತಂಡ ಇವತ್ತು ಅದೇ ಪ್ಲೇಯರ್ ಆಫ್ ದ ಮ್ಯಾಚ್ ಯಾರಿಗೆ ಬಂದಿತ್ತಲ್ಲ ಆ ಏನು ಪ್ಲೇಯರನ್ನೇ ಟಾರ್ಗೆಟ್ ಮಾಡಿ 10 ಓವರಲ್ಲಿ 69 ರನ್ ಅವರು ಬಿಟ್ಟು ಕೊಡುವಾಗೆ ಮಾಡಿದರು. ಸೂಪರ್ ಅಪ್ಪ, ಭಾರಿ ಖುಷಿ ಆಯಿತು. ಈ ಒಂದು ಇನ್ಸ್ಪಿರೇಷನ್ ಭಾರತ ತಗೊಳ್ಳಿ. ನಾಳೆ ನಮ್ಮ ಭಾರತ ವನಿತೆಯರ ಸೆಮಿಫೈನಲ್ ಪಂದ್ಯ ಆಸ್ಟ್ರೇಲಿಯಾ ವುಮೆನ್ಸ್ ತಂಡದ ವಿರುದ್ಧ ನಾಳೆ ನಡೀತಾ ಉಂಟು. ಲೀಗ್ ಹಂತದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಭಾರತ ಹೀನಾಯವಾಗಿ ಸೋತಿತ್ತು, ಅಷ್ಟು ದೊಡ್ಡ ಸ್ಕೋರ್ ಕಲೆಕ್ಟ್ ಮಾಡಿ ಕೂಡ. ಸೊ ಈಗ ಸೌತ್ ಆಫ್ರಿಕಾ ಹೇಗೆ ಇಂಗ್ಲೆಂಡ್ ವಿರುದ್ಧ ಗೆದ್ದಿದೆಯಲ್ಲ, ಅದರಿಂದ ಒಂದು ಇನ್ಸ್ಪಿರೇಷನ್ ತಗೊಂಡು ಭಾರತ ಆ ಥರದ ಒಂದು ಆಟ ಆಡಲಿ. ಹೇಗೆ ಅವರ ಪ್ರಮುಖ ಪ್ಲೇಯರು ಲಾರಾ ಅವರು ಆಡಿದ್ರಲ್ಲ, ಹಾಗೆ ಆ ಥರದ ಇನ್ನಿಂಗ್ಸ್ ಸ್ಮೃತಿ ಮಾಂಧನ ಕಡೆಯಿಂದ ಬರಲಿ. ಹಾಗೆ ಒಂದು ಆಲ್ರೌಂಡರ್, ನಮ್ಮದು ಏನು ದೀಪ್ತಿ ಶರ್ಮಾ ದೊಡ್ಡ ಆಲ್ರೌಂಡರ್ ಅಂತ ಹೇಳ್ತೇವಲ್ಲ, ದೀಪ್ತಿ ಶರ್ಮಾ ಅವರು ಪರಿಪೂರ್ಣ ಆಲ್ರೌಂಡರ್ ಆಟ ಆಡಿ, ಹೇಗೆ ಮ್ಯಾರಿಸನ್ ಕ್ಯಾಪ್ ಅವರು ಇವರು ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್, ಅವರು ಸ್ಪಿನ್ ಆಲ್ರೌಂಡರು. ಬಟ್ ಹೇಳ್ತಾ ಇರೋದು ಆ ಥರದ ಒಂದು ಆಟ ಆಡಲಿ. ಎಲ್ಲ ಸೀನಿಯರ್ ಪ್ಲೇಯರ್ಸ್ ಯಾರ್ಯಾರಿದ್ದಾರೆ ಅವರೆಲ್ಲ ಆಸ್ಟ್ರೇಲಿಯಾ ವಿರುದ್ಧ ಅವರ ಗೇಮ್ ಪ್ರದರ್ಶನ ಮಾಡಲಿ ಅಂತ ನಾವೆಲ್ಲರೂ ಕೂಡ ಆಶಿಸೋಣ. ಪ್ರಿವ್ಯೂ ವಿಡಿಯೋ ಖಾತ್ರಿ ಇಲ್ಲ, ನಾನು ಬ್ಯುಸಿ ಇದ್ದೇನೆ. ಟೈಮ್ ಇದ್ದರೆ ಪ್ರಿವ್ಯೂ ವಿಡಿಯೋ ನಾಳೆ ಬೆಳಿಗ್ಗೆ ಮಾಡ್ತೇನೆ. ಇಲ್ಲೇ ಇದ್ದರೆ ಮ್ಯಾಚ್ ಮುಗಿದ ಮೇಲೆ ವಿಡಿಯೋ ಬರ್ತದೆ. ಭಾರತ ವಿನ್ ಆಗಲಿ, ಭಾರತ ವರ್ಸಸ್ ಸೌತ್ ಆಫ್ರಿಕಾ ಫೈನಲ್ ನೋಡುವಾಗೆ ಆಗಲಿ ಅಂತ ನಾವೆಲ್ಲರೂ ಕೂಡ ಆಶಿಸೋಣ. ಸರಿಯಾಗಿದೆ ಬರುವ. ನಮಸ್ಕಾರ.